ಮಾಡಿರಲಿಲ್ಲ, ಈ ಬಾರಿ ಮಾಡ್ತು. ತಡೆದ ಮಳೆ ಜಡಿದು ಬರುತ್ತೆ ಅನ್ನೋಂಗೆ ಸರಿಯಾಗಿಯೇ ಹೇರಿಕೆ ಮಾಡಿದ್ದಾರೆ. ಆದರೆ ಹೇಳಿದ್ದೆಷ್ಟು, ಮಾಡಿದ್ದೆಷ್ಟು? 46% ಬೆಲೆ ಏರಿಕೆ ಅಂತ BMRCL ಹೇಳಿತ್ತು. ಆದರೆ ಆಗಿರೋದು ಡಬಲ್ ಬೆಲೆ ಏರಿಕೆ ಆಗಿದೆ. 100%ಗೂ ಮೀರಿ ಬೆಲೆ ಏರಿಕೆ ಆಗಿದೆ. ಮೆಟ್ರೋ ಪ್ರಯಾಣ ದರವನ್ನ 46% ಏರಿಕೆ ಅಂತ BMRCL ಹೇಳಿತ್ತು. ಆದರೆ ಪ್ರಯಾಣ ದರ 100ಕ್ಕೂ ಹೆಚ್ಚಾಗಿದೆ. 100ರಷ್ಟು ಪ್ರಯಾಣ ದರವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿದ್ದೊಂದು ಮಾಡಿದ್ದೊಂದು. 46% ಏರಿಕೆ ಮಾಡ್ತೀವಿ ಅಂದ್ರು. 46% ದೊಡ್ಡ ಬೆಲೆ ಏರಿಕೆ. ಅದರಲ್ಲಿ 100%ಗೂ ಮೀರಿ ಏರಿಕೆಯಾಗಿದೆ. ಬಹುತೇಕ ಕಡೆ ಮೆಟ್ರೋ ಪ್ರಯಾಣ ದರ ಡಬಲ್ ಏರಿಕೆಯಾಗಿದೆ. ಈ ಹಿಂದೆ 30 ರೂಪಾಯಿ ಕೊಡ್ತಿದ್ದಂತಹ ಜಾಗದಲ್ಲಿ ಈಗ 60 ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಇದೆ. ಆದರೂ ಮೆಟ್ರೋದವರು ಹೇಳ್ತಿದ್ದಾರೆ ನಾವು ಏರಿಕೆ ಮಾಡಿರೋದು 46% ಮಾತ್ರ ಅಂತ. ಆದರೆ ವಸೂಲಿ ಮಾಡ್ತಾ ಇರೋದು ಡಬಲ್ ದರವನ್ನ. ಶೇಕಡ 46%ನಷ್ಟು ಬೆಲೆ ಏರಿಕೆಯನ್ನು ಮಾಡಿದ್ದೀವಿ ಅಂತ ಮೆಟ್ರೋ ನಿಗಮ ಹೇಳ್ತಾ ಇದೆ. ಆದರೆ ನಿಜವಾಗಲೂ ಏರಿಕೆಯಾಗಿರೋದು ಎಷ್ಟು? ಉದಾಹರಣೆಗೆ ರಾಜಾಜಿನಗರದಿಂದ ಲಾಲ್ಬಾಗ್ ಈ ಹಿಂದಿನ ದರ 23 ರೂಪಾಯಿ 75 ಪೈಸಾ ಇತ್ತು. ಈಗ ದರ 50 ರೂಪಾಯಿ ಆಗಿದೆ. ಏರಿಕೆಯಾಗಿದ್ದೆಷ್ಟು? 27 ರೂಪಾಯಿ 25 ಪೈಸಾ. ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಮೆಟ್ರೋ ಏನು ಹೇಳುತ್ತೆ? 46% ನಾವು ಮಾಡಿದ್ದೀವಿ ಅಂತ. 113% ಏರಿಕೆಯಾಗಿದೆ ರಾಜಾಜಿನಗರದಿಂದ ಲಾಲ್ಬಾಗಿಗೆ. ಇದು ಒಂದನೇ ಉದಾಹರಣೆ. ಲಾಲ್ಬಾಗ್ನಿಂದ ಕುವೆಂಪು ರೋಡ್ ರಿವರ್ಸ್ ಪ್ರಯಾಣ. ರಾಜಾಜಿನಗರದಿಂದ ಒಂದು ಸ್ಟಾಪ್ ಹಿಂದೆ ಬಂದರೆ ಕುವೆಂಪು ರೋಡು. ಹಿಂದಿನ ದರ ಸೇಮ್ 23 ರೂಪಾಯಿ 75 ಪೈಸೆ. ಇವತ್ತಿಗೆ 40 ರೂಪಾಯಿ. ಏರಿಕೆಯಾಗಿರೋದೆಷ್ಟು? 16 ರೂಪಾಯಿ 25 ಪೈಸಾ. ಪರ್ಸೆಂಟೇಜ್ ದರದಲ್ಲಿ 71% ಏರಿಕೆಯಾಗಿದೆ. ಮೆಟ್ರೋ ಹೇಳ್ತಾ ಇದೆ ನಾವು ಮಾಡಿರೋದು 46% ಅಂತ. ಮೂರನೇ ಉದಾಹರಣೆ, KR ಮಾರ್ಕೆಟ್ನಿಂದ ಕುವೆಂಪು ರೋಡು. ಹಿಂದಿನ ದರ 19 ರೂಪಾಯಿ ಇತ್ತು, ಈಗ 30 ರೂಪಾಯಿ ಆಗಿದೆ. ಏರಿಕೆ 11. 57.9% ಏರಿಕೆಯಾಗಿದೆ. ಒಂದು ಯೂನಿಫಾರ್ಮ್ ಆಗಿ ಏರಿಕೆ ಆಗೇ ಇಲ್ಲ. ಒಂದು ಕಡೆ 100, ಇನ್ನೊಂದು ಕಡೆ 70, ಮತ್ತೊಂದು ಕಡೆ 57. ನಾಲ್ಕನೇ ಉದಾಹರಣೆ, ಕುವೆಂಪು ರೋಡ್ನಿಂದ JP ನಗರ. ಹಿಂದಿನ ದರ 33 ರೂಪಾಯಿ 25 ಪೈಸಾ ಇತ್ತು, ಈಗ 50 ರೂಪಾಯಿ ಆಗಿದೆ. ಏರಿಕೆ 16 ರೂಪಾಯಿ ಆಗಿದೆ. 50% ಏರಿಕೆ. 50% ಏರಿಕೆ. ನಾಲ್ಕನೇ ಉದಾಹರಣೆ ಇದು. ಐದನೇದು, ಪೀಣ್ಯದಿಂದ ಸೆಂಟ್ರಲ್ ಕಾಲೇಜು. ಹಿಂದಿನ ದರ 29 ರೂಪಾಯಿ, ಈಗ ಪರಿಷ್ಕರಣೆಯಾದ ನಂತರದ ದರ 60 ರೂಪಾಯಿ. ಏರಿಕೆ 31%. 31 ರೂಪಾಯಿ ಏರಿಕೆ. 29 ರೂಪಾಯಿ ಕೊಡ್ತಿದ್ದಂತಹ ಜಾಗದಲ್ಲಿ BMRCL ಏರಿಕೆ ಮಾಡಿದ ನಂತರ ಈಗ 60 ರೂಪಾಯಿ ಕೊಡಬೇಕು. 107% ಏರಿಕೆ. BMRCL ನಾವು ಮಾಡಿದ 46% ಅಷ್ಟೇ ಅಂತ ಹೇಳ್ತಿದೆ. ಹೀಗೆ ಬೆಲೆ ಏರಿಕೆಯನ್ನು ಬೇಕಾಬಿಟ್ಟಿಯಾಗಿ ಮಾಡಲಾಗಿದೆ. ಆರನೇ ಉದಾಹರಣೆ, ಗರುಡಾಚಾರ್ಪಾಳ್ಯ ಟು MG ರೋಡು. ಹಿಂದಿನ ದರ 28 ರೂಪಾಯಿ 50 ಪೈಸಾ. ಇವತ್ತು ನಾವು ಪೇ ಮಾಡಬೇಕಾಗಿರೋದು 60 ರೂಪಾಯಿ. ಏಕಾಏಕಿ ನಿನ್ನೆ 28 ರೂಪಾಯಿ ಕೊಟ್ಟು ಪ್ರಯಾಣ ಮಾಡ್ತಿದ್ದವನು ಇವತ್ತು 31 ರೂಪಾಯಿ ಕೊಡಬೇಕು ಪ್ರಯಾಣಿಕ. 110% ಹೈಕು. 110% ಬೆಲೆ ಏರಿಕೆ. ಯಾವ ಲೆಕ್ಕಾಚಾರ ಇದು? ಮೈಸೂರು ರೋಡ್ನಿಂದ ಇಂದಿರಾನಗರ. ಈ ಹಿಂದೆ 38 ರೂಪಾಯಿ ಇತ್ತು, ಇವತ್ತಿನ ದರ 70 ರೂಪಾಯಿ. ಏರಿಕೆ 32 ರೂಪಾಯಿ, 84% ಆಗುತ್ತೆ. MG ರೋಡ್ನಿಂದ ಬೈಯಪ್ಪನಹಳ್ಳಿ. ಈ ಹಿಂದಿನ ದರ 20 ರೂಪಾಯಿ ಇತ್ತು, ಈಗಿನ ದರ 40 ರೂಪಾಯಿ. 100% ಏರಿಕೆ. ಕಬ್ಬನ್ ಪಾರ್ಕ್ನಿಂದ ಬೆನ್ನಿಗಾನಹಳ್ಳಿ. ಹಿಂದಿನ ದರ 25 ರೂಪಾಯಿ ಇತ್ತು, ಇವತ್ತಿನ ದರ 50 ರೂಪಾಯಿ. ಏರಿಕೆ 25 ರೂಪಾಯಿ, ಡಬಲ್ ಮಾಡಲಾಗಿದೆ.
100% ಏರಿಕೆ. 25 ರೂಪಾಯಿ ಕೊಡ್ತಾ ಇದ್ದವನು BMRCL ಏರಿಕೆ ಮಾಡಿದ ತಕ್ಷಣ ಇವತ್ತು 50 ರೂಪಾಯಿ ಕೊಡಬೇಕು. BMRCL ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ 46% ಅಷ್ಟೇ ಅಂತ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ ಬೈಯಪ್ಪನಹಳ್ಳಿ ಈ ಹಿಂದೆ 42 ರೂಪಾಯಿ ಕೊಡಬೇಕಾಗಿತ್ತು, ಈಗಿನ ದರ 70 ರೂಪಾಯಿ, ಏರಿಕೆ 28%. 28 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು, ಏರಿಕೆ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ 66.7%. BMRCL ಏನು ಹೇಳ್ತಾ ಇದೆ, ನಾವು ಕೊಡ್ತಾ ಇರೋದು, ನಾವು ಏರಿಕೆ ಮಾಡ್ತಾ ಇರೋದು 46% ಅಂತ. ಈಗಾಗಿರೋದು ನೋಡಿದ್ರೆ ಒಂದು ಕಡೆ 110% ಇದೆ, ಒಂದು ಕಡೆ 106% ಇದೆ, ಇನ್ನೊಂದು ಕಡೆ 80%, ಮತ್ತೊಂದು ಕಡೆ 50%. ಹೀಗೆ ಬೇಕಾಬಿಟ್ಟಿಯಾಗಿ ಬೆಲೆ ಏರಿಕೆಗೆ BMRCLಗೆ ಅನುಮತಿ ಕೊಟ್ಟಿದ್ಯಾರು? ಇನ್ನೊಂದು, ಮೆಟ್ರೋ ದರ ಏರಿಕೆಗೆ ನಿಗಮ ಪ್ರಸ್ತಾವನೆ ಕೊಟ್ಟಿದ್ದೆಷ್ಟು? ಮೆಟ್ರೋ ದರ ಏರಿಕೆಗೆ ನಿಗಮ ಪ್ರಸ್ತಾವನೆ ಕೊಟ್ಟದ್ದು 105%ಗೆ. ಬೆಲೆ ಏರಿಕೆ 105% ಆಗಬೇಕು ಅನ್ನೋದು ಅವರ ಪ್ರಸ್ತಾವನೆ. ಕೇಂದ್ರ ಸರ್ಕಾರ ರಚಿಸಿದ ದರ ಪರಿಷ್ಕರಣೆ ಸಮಿತಿ ಮಾಡಿದ್ದು 46%. ಇವರು ಕೊಟ್ಟದ್ದು 105% ಏರಿಕೆ ಮಾಡಿ ಅಂತ ಅವ್ರು 46% ಮಾಡಿದ್ರು. ಈಗ BMRCL ಹಿಂಬಾಗಿಲ ಮೂಲಕ 105%ನೇ ವಸೂಲಿ ಮಾಡೋದಕ್ಕೆ ನಿಂತು ಬಿಟ್ಟಿದೆಯಾ ಅನ್ನುವ ಪ್ರಶ್ನೆ ಬರುತ್ತೆ. 46% ಹೈಕ್ ಅಂದು 100%, 110% ತನಕ ವಸೂಲಿ ಯಾಕೆ ಮಾಡ್ತಾ ಇದೆ? ಇದನ್ನು ಕೇಳೋರು ಯಾರೂ ಇಲ್ವಾ? ಯಾಕೆ ಯಾರೂ ಕೇಳ್ತಾ ಇಲ್ಲ ಅಂದರೆ ಅವರು ಬ್ಯುಸಿ ಇದ್ದಾರೆ. ಯಾವುದರಲ್ಲಿ ಬ್ಯುಸಿ ಇದ್ದಾರೆ? ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಮೆಟ್ರೋ ಬೆಲೆ ಏರಿಕೆಯ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು BJP ರಾಜಕೀಯ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.